ಹೇಳ್ತಾರಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತ. ಅವ್ರನ್ನ ನನಗೆ ಅವಾಗ ಅನಿಸ್ತಾ ಇತ್ತು ಕರ್ಕೊಂಬಂದು ಕೂರಿಸ್ಕೋಬೇಕಿಲ್ಲಿ, ಅವ್ರ ಕೈಲಿ ಮಾಡಿಸ್ಬೇಕು ಇದನ್ನೆಲ್ಲ ಅಂತ. ಸೀಸನ್ 13 ಶುರು ಆಗ್ತಾ ಇದೆ ಈಗ. ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಮತ್ತು ಕಾಮನ್ ಮ್ಯಾನ್ ಕ್ಯಾಟಗರಿ ಬೇರೆ ಇದೆ. ಸೊ ವಾಪಸ್ ನಿಮ್ಗೆ ಯಾರು ಆಫರ್ ಕೊಟ್ಟರೆ ಬರ್ತೀರಾ ಹೇಗೆ? ಹಾಂ, ಖಂಡಿತ ಬರ್ತೀನಿ. ಕಾಂಟ್ರವರ್ಸಿಯಲ್ಲಿ ನಿಮಗೆ ಅಲ್ಲಿ ಪಾಪ ಚಿಕನ್ ಸಿಗ್ತಾ ಇಲ್ಲ ಅನ್ನೋದೇ ಅದೊಂದು ಬೇಜಾರು ಅಷ್ಟೇ. ಪ್ರೇಕ್ಷಕರು ಆಗ್ಬಿಟ್ಟಿತ್ತು ನನಗೆ. 2 months ಆಯಿತು ಬಂದು ಒಂದು ಚಿಕನ್ ತಿಂದಿಲ್ಲ ಹಿಂಗೆ ಅನ್ನೋ ಥರ. ಗೊತ್ತಿಲ್ಲ ಅದು ಹೆಂಗೆ ಹೇಳೋದು, ಸಡನ್ನಾಗಿ ಅಷ್ಟು ನಾನ್ ವೆಜ್ ಎಲ್ಲ ತಿಂತಾ ಇದ್ದು ಬಿಟ್ಟು ಅದು ನೆನಪಾಗ್ಬಿಡುತ್ತೆ ಗೊತ್ತಾ, ಆ ಥರ ಆಗ್ಬಿಟ್ಟಿತ್ತು. ಬಟ್ ಓಕೆ. ಮತ್ತು ಬಿಗ್ ಬಾಸ್ ಸೀಸನ್ 12 ನಿಮಗೆ ಆ್ಯಕ್ಚುಲಿ ಯಾವ ಮಟ್ಟಿಗೆ ರೀಚ್ ಆಯಿತು, ಮತ್ತು ಇವನ್ ವೋಟ್ಸ್ ಕೂಡ ವಿನ್ನರಿಗೆ ಯಾವ ಥರ ಬಂತು, ಗಿಲ್ಲಿಯವರಿಗೆ, ಅದೆಲ್ಲ ಗೊತ್ತಿರುತ್ತೆ ನಿಮಗೆ. ಒಂಥರ ಕ್ರೇಜಿ ಅನ್ಸುತ್ತೆ. ಲೈಕ್ ನಾವು ನಿಮ್ಮ ಫೇವ್ರೇಟ್ ಯಾರಿದ್ರು ಸೀಸನ್ 12ಅಲ್ಲಿ? ಎಲ್ಲರೂ ಒಂಥರ ಫೇವ್ರೇಟೇ ಇದ್ರು. ಅಂದರೆ ನನಗೆ ಇವಾಗ ಗಿಲ್ಲಿ ಫುಲ್ ನ್ಯಾಚುರಲ್ ಆಗಿದ್ರು. ಇರೋದು ಆನ್ ಪಾಯಿಂಟ್, ಮನ್ಸಲ್ಲಿ ಏನು ಇಟ್ಕೊಳ್ಳದೆ ಹಾಗೆ ಹೇಳ್ತಾ ಇದ್ರು. ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಅದು ನೋಡೋದಕ್ಕೆ. ಓಕೆ, ನಂದು ಬಿರಿಯಾನಿ ಹಾಳಾಗಿತ್ತು ತುಕಾಲಿಯಿಂದ. ತುಪ್ಪ ಕೇಳಿದ್ರೆ ತಂದು ಹಾಕೇ ಬಿಟ್ರು. ಆ ಬಿರಿಯಾನಿ ಎಲ್ಲ ತುಪ್ಪ ಸ್ಮೆಲ್ಲೇ ಬರ್ತಿತ್ತು, ಅದ್ರ ಫ್ಲೇವರೇ ಹೊರಟೋಯ್ತು. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕ್ವಾಟ್ಲೆ ಕಿಚನ್ ಸೀಸನ್ 2 ಈಗಾಗಲೇ ಶುರುವಾಗಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಒಂದು ಶೋ ಪ್ರತಿ ಶನಿವಾರ ಮತ್ತು ಭಾನುವಾರ 9 ಗಂಟೆಗೆ ಪ್ರಸಾರವಾಗುತ್ತೆ. ಸದ್ಯಕ್ಕೆ ನಮ್ಮ ಜೊತೆಗೆ ತುಂಬ ಪಾಪ್ಯುಲರ್ ಕುಕ್ ಅಂತಲೇ ಹೇಳ್ಬೋದು, ಕಾವ್ಯ ಅವರಿದ್ದಾರೆ. ಸಿಕ್ಕಾಪಟ್ಟೆ ಚಿಕನ್ ಅಂದರೆ ಇಷ್ಟ ಅವರಿಗೆ. ಸೊ ಯಾವ್ಯಾವ ರೀತಿ ಕ್ವಾಟ್ಲೆಗಳು ಆಗ್ತಾ ಇದೆ, ಜೊತೆಗೆ ಯಾವ ರೀತಿ ಅವರು ಈ ಸೀಸನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಕೇಳ್ತಾ ಹೋಗೋಣ ಬನ್ನಿ. ಕಾವ್ಯ ಅವರೇ, ಫಸ್ಟ್ಲಿ ಚಿಕನ್ ಸಿಗ್ತಾ? ಸಿಕ್ಕಿದೆಯಾ? ಓಕೆ. ಇಲ್ಲಾಂದ್ರೆ ರೆಸಿಪಿ ನೀವು ಚಿಕನ್ ಇದೆಲ್ಲ ಮಾಡಿದ್ರಿ ಅಲ್ವಾ ಫಸ್ಟ್ 2 weeks ಅಲ್ಲೇನೆ? ಸೊ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಈ ಥರದೊಂದು ಶೋನ, ಹೆಂಗೆ ಅಂತ? ತುಂಬ ಚೆನ್ನಾಗಿದೆ. ತುಂಬ ಸೀರಿಯಸ್ ಆಗಿನೂ ಮಾಡ್ತಿದ್ದೀವಿ, ಅದೇ ಥರ ಫನ್ನು ಇರುತ್ತೆ. ಎಂಜಾಯ್ ಮಾಡಿಕೊಂಡು ಇವ್ರು ಗೊತ್ತಲ್ಲ ನೆಕ್ಸ್ಟ್ ಲೆವೆಲ್ ಕ್ವಾಟ್ಲೆ ಕೊಡ್ತಾರೆ. ನಾವು ಏನು ಅಡುಗೆಗೆ ಏನು ಬೇಕು ಅಂತೀವೋ ಅದನ್ನ ಬಿಟ್ಟು ಬೇರೆಲ್ಲ ತಂದ್ಕೊಡ್ತಾರೆ, ಅದನ್ನ ಮಾತ್ರ ತಂದ್ಕೊಡಲ್ಲ. ಅವ್ರ ಹತ್ರ ಕಾಡಿ ಬೇಡಿ ಹೊಡೆದೋ ಪಡೆದೋ ಬೈದೋ ಏನೋ ಒಂದು ಮಾಡಿ ಕುಕ್ಕಿಂಗ್ ಬೇಕಾಗಿರೋದೆಲ್ಲ ತರಿಸ್ಕೋತೀವಿ. ಸೂಪರ್. ಸೊ ಲಾಸ್ಟ್ ಸೀಸನ್ ನೋಡಿದ್ರಾ ನೀವು, ಇದು ಹೆಂಗಿತ್ತು ಅಂತ, ಹೆಂಗಾಯ್ತು ಅಂತ? ಪೂರ ನೋಡಿಲ್ಲ, ಅದೇ ಗ್ಲಿಮ್ಸ್ ಬರ್ತಿತ್ತಲ್ಲ ಇನ್ಸ್ಟಾಲೆಲ್ಲ ನೋಡ್ತಿದ್ವಿ ಅಷ್ಟೇ. ಬಟ್ ಈ ಸೀಸನ್ ಈಗ ಎಂಟರ್ ಆಗಿ 1-2 ವಾರ ಆಗೋಯ್ತು. ನೀವು ಗೆಲ್ತೀನಿ ಅಂತ ಅನ್ಸಿದ್ಯಾ ನಿಮಗೆ ಈ ಸೀಸನ್? ಕಾನ್ಫಿಡೆಂಟ್ ಇರಬೇಕು ಇದೆ ನನಗೆ. ಅಂದರೆ ಲೈಕ್ ಐ ನೋ, ಬಟ್ ತುಂಬ ಟಫ್ ಕಾಂಪಿಟೇಷನ್ ಇದೆ. ಎಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ, ಎಲ್ಲರೂ ಚೆನ್ನಾಗೇ ಮಾಡ್ತಿದ್ದಾರೆ. ಸೊ ನೋಡಬೇಕು. ಐ ವಿಶ್ ನಾನು ವಿನ್ ಆಗಬೇಕು ಅಂತ. ಬಟ್ ಯಾರು ಟ್ಯಾಲೆಂಟ್ ಇದೆಯೋ ಅವರು ವಿನ್ ಆಗಲಿ. ಕರೆಕ್ಟ್. ಕಾವ್ಯ ಅವರು ಒಂದು ವಿಷಯ ಅಂತೂ ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಗ್ ಬಾಸ್ ಇಂದ ಆಚೆ ಬಂದಾಗ್ಲಿಂದ, ಅಂದರೆ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್, ನೀವೇನು ಕಮಿಟ್ಮೆಂಟ್ ಮತ್ತು ಡೆಡಿಕೇಶನ್ ತೋರಿಸಿದ್ರೆ ಅದು ಕಾಣುತ್ತೆ ಆ್ಯಕ್ಚುಲಿ. ಅಂದರೆ ಈ ಥರನೂ ಟ್ರಾನ್ಸ್ಫಾರ್ಮ್ ಆಗ್ತಾರೆ ಕಾವ್ಯ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಎಷ್ಟು ಕಷ್ಟ ಇತ್ತು ಈ ಜರ್ನಿ, ಅದು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡ್ರಿ, ಯಾವ್ಯಾವ ಥರ ಬದಲಾವಣೆ ಮಾಡ್ಕೊಂಡ್ರಿ ಡಯಟಲ್ಲಿ, ಲೈಫ್ ಸ್ಟೈಲಲ್ಲಿ ಅಂತ? ತುಂಬ ಬದಲಾವಣೆ. ಅಂದರೆ ಸ್ಟಾರ್ಟಿಂಗ್ ನನಗೆ ಅದು 1 year ತಗೋತು ಅರ್ಥ ಮಾಡ್ಕೊಳ್ಳೋದಕ್ಕೆ. ಫಿಟ್ನೆಸ್ಗೆ, ವರ್ಕೌಟ್ ಹೇಗೆ, ಡಯೆಟ್ ಹೇಗೆ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 1 year ಆಯಿತು. ನಿಜ, ನಾನು ತುಂಬ ಹೇಳ್ತಾರಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತ. ಅವ್ರನ್ನ ನನಗೆ ಅವಾಗ ಅನಿಸ್ತಾ ಇತ್ತು ಕರ್ಕೊಂಬಂದು ಕೂರಿಸ್ಕೋಬೇಕಿಲ್ಲಿ, ಅವ್ರ ಕೈಲಿ ಮಾಡಿಸ್ಬೇಕು ಇದನ್ನೆಲ್ಲ ಅಂತ. ತುಂಬ ಕಷ್ಟ ಇದೆ. ಅಂದರೆ ಒಂದಿನ ಹೋದರೆ ಇನ್ನೊಂದು ದಿನ ಹೋಗೋದಕ್ಕೆ ಮನಸ್ಸಿರಲ್ಲ. ಬಟ್ ಆದರೂ ಆ ಮನ್ಸು ಮಾಡ್ಕೋಬೇಕು, ಆ ಡೆಡಿಕೇಶನ್ ಇರಬೇಕು, ಒಂಥರ ಡಿಸಿಪ್ಲಿನ್. ಆಟೋಮೆಟಿಕ್ ನಿಮ್ಗೆ ಒಂದು 6 months ಆದಮೇಲೆ ಬಂದ್ಬಿಡುತ್ತೆ. ಬಟ್ ಆ 6 months ನಿಮ್ಮನ್ನ ನೀವೇ ಪುಷ್ ಮಾಡ್ಕೋಬೇಕಲ್ಲ, ಅದು ತುಂಬ ಕಷ್ಟ. ಅದು ಚೆನ್ನಾಗಿತ್ತು ಒಂಥರ ಜರ್ನಿ, ಬಟ್ ಇನ್ನೂ ಚೆನ್ನಾಗಿ ನಡೀತಾ ಇದೆ. ಓಕೆ. ಅಂದರೆ ಏನೇನು ಆ್ಯಕ್ಚುಲಿ ನೀವು ಡಯಟ್ ಮಾಡಿದೆ? ಅಂದರೆ ಕಂಪ್ಲೀಟ್ ಶುಗರ್ ಕಟ್ ಡೌನ್ ಮಾಡಿದ್ರಾ, ಬೇರೆದೆಲ್ಲ ಯಾವ್ಯಾವ ರೀತಿ ಅಂದರೆ ಡಯಟ್ ಮಾಡಿದ್ರಿ ನೀವು ಅಂತ? ಇಲ್ಲ, ಡಯೆಟ್ ಅಂದರೆ ನಾನು ಪೂರಾ ಆ ಥರ ಏನೂ ಕಟ್ ಮಾಡಿಲ್ಲ. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ರೈಸ್ ತಿನ್ಕೊಂಡು ಬಂದಿರ್ತೀವಿ, ಸಕ್ಕರೆನೂ ತಿನ್ಕೊಂಡು ಬಂದಿರ್ತೀವಿ, ಎಲ್ಲ ಒಟ್ಟಿಗೆನೂ ಬಿಡೋದಕ್ಕಾಗೋದಿಲ್ಲ. ನಮ್ಮ ಬಾಡಿನೂ ತಗೊಳ್ಳಲ್ಲ. ನಮ್ಮ ಬ್ರೈನ್ ಹೇಳಿದ್ರು ಬಾಡಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಏನು ನಡೀತಿದೆ ಇಲ್ಲಿ ಅಂತ. ಸೊ ಮೇ ಬಿ ನಾನು ಅಷ್ಟೆಲ್ಲ ಕ್ವಿಟ್ ಮಾಡಿಲ್ಲ. ಅಂದರೆ ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೋ ನನಗೇನು, ಇವಾಗ ಜಂಕ್ ತಿನ್ನೋದಾಗಿರ್ಬೋದು, ಅಥವಾ ಹೋಗಿ ಶುಗರ್, ಈ ಫ್ರೂಟ್ ಜ್ಯೂಸು,
ಇದನ್ ಬಿಟ್ಟು ಈ ಫಾಂಟಾ ಕೊಕೋ ಕೋಲಾ ಇದೆಲ್ಲ ಕಂಪ್ಲೀಟ್ಲಿ ಶುಗರಿ ಡ್ರಿಂಕ್ಸ್ ಅದೆಲ್ಲ ನಾನು ಸ್ಟಾಪ್ ಮಾಡಿಬಿಟ್ಟೆ. ಡಯಟ್ನ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಅಂದರೆ ಮನೇಲಿ ನಾನೇ ಕುಕ್ ಮಾಡಿಕೊಂಡು ಏನು ಮಾಡ್ಕೋಬೋದು, ಆಯಿಲ್ ಇಲ್ಲದೆ ಸ್ವಲ್ಪ ಆ ಥರ ಎಲ್ಲ ಕುಕ್ ಮಾಡ್ಕೊಂಡು ತಿಂದೆ. ಈಗ ಕ್ವಾಟ್ಲೆ ಕಿಚನಲ್ಲಿ ಇದ್ದೀರಾ, ನಿಮ್ಮ ಫೇವ್ರೆಟ್ ಕ್ವಾಟ್ಲೆ ಯಾರು ಅಂತ? ಫೇವ್ರೇಟಾ? ಸಾರಿ, ಎಲ್ಲರೂ ಒಂಥರ ಫೇವ್ರೇಟೇ ಬಿಡಿ. ಯಾಕೆ ಹೇಳ್ತೀರಾ, ಒಂದೊಂಥರ ವಿಚಿತ್ರವಾಗಿ ಕ್ವಾಟ್ಲೆ ಕೊಡ್ತಾರೆ. ಏನು ಇರೋ ದೆವ್ವಗಳಲ್ಲಿ ಯಾವ ದೆವ್ವ ಇಷ್ಟ ಅಂದ್ರೆ ಒಳ್ಳೆ ದೆವ್ವ ಇಷ್ಟ ಅಂತ ಅಷ್ಟೇ. ನಿಜವಾಗ್ಲೂ ಕನ್ಸಲ್ಲೂ ಅವರೇ ಬರ್ತಾರೆ ಗೊತ್ತಾ. ನೀವು ನಂಬಲ್ಲ, ಅವ್ರ ಹೆಸರು ಹುಟ್ಟಾಗಿಂದ ಯಾರ ಹೆಸರು ಅಷ್ಟು ಕರೆದಿರಲ್ಲ ಅನ್ಸುತ್ತೆ. ಅವ್ರಿಗೆ ಒಂದ್ ಏನಾದ್ರೂ ಬೇಕಂದಾಗ ಅವ್ರ ಹೆಸರನ್ನ ಅಷ್ಟು ಸಲ ಕಿರ್ಚಿ ಕರೆದು ನಿದ್ದೆಲ್ಲ ಅವ್ರ ಹೆಸರೇ ಬರ್ತಾ ಇರುತ್ತೆ. ನಂಗೆ ತುಕಾಲಿ ವಾಣಿ ಈ ತರ ಕರಿಬಸಪ್ಪ ಅವರು ಈ ತರ ಇವ್ರ ಹೆಸರುಗಳೇ ಬರ್ತಿರತ್ತೆ. ಹಂಗೆ ನಾನು ಕೇಳ್ತಿರ್ತೀನಿ, ಯಾವ ಜನ್ಮದಲ್ಲಿ ಏನ್ ಮಾಡಿದ್ದೆ ಅಂತ ಇಷ್ಟು ಟಾರ್ಚರ್ ಮಾಡ್ತೀರಾ ಅಂತ. ಆ ಲೆವೆಲ್ ಮಾಡ್ತಾರೆ ಮಾತ್ರ. ಸೊ ಎಲ್ರೂ ಇಷ್ಟನೇ. ಓಕೆ, ಇಟ್ಸ್ ಫನ್ ಅಲ್ವಾ, ಚೆನ್ನಾಗಿರತ್ತೆ. ಅಂಡ್ ನಂಗೆ ತುಕಾಲಿನೂ ಇಷ್ಟ. ನಾವು ತುಕಾಲಿನೇ ಇಷ್ಟ ನಂಗೆ ಜಾಸ್ತಿ. ಸೊ ನಾನು ಎಂಜಾಯ್ ಮಾಡ್ತಾ ಇದ್ದೀರಿ ಒಟ್ನಲ್ಲಿ ಶೋನ? ಏನ್ ಬೋರ್ ಎಲ್ಲೂ ಆಗ್ತಾ ಇಲ್ಲ? ಎಲ್ಲೂ ಬೋರ್ ಆಗ್ತಾ ಇಲ್ಲ. ಆದ್ರೆ ಬೋರ್ ಅಂದ್ರೆ ಏನ್ ಬೋರ್ ಆಗಂತ ವಿಷಯಗಳು ಏನು ಇಲ್ಲ. ಚೆನ್ನಾಗಿ ಎಲ್ರು ಆಕ್ಟಿವ್ ಆಗಿರ್ತಾರೆ. ನಾವೇ ಏನಾದ್ರೂ ಸ್ವಲ್ಪ ಡಲ್ ಆದ್ರೆ ಅವರೇ ನಮ್ಮನ್ನ ಹೆಂಗೆ ಆಕ್ಟಿವ್ ಮಾಡಿಸ್ಬಿಡ್ತಾರೆ. ಚಿಯರ್ ಅಪ್, ಲೈಕ್ ಏನ್ ಮಾಡ್ತಿದ್ಯಾ ನೀನು, ನಿಂಗೆ ಇದು ಗೊತ್ತಿಲ್ವಾ, ನಿಂಗೆ ಇದು ಗೊತ್ತಿಲ್ವಾ. ನನಗೆ ಕನ್ಫ್ಯೂಸ್ ಆಗುತ್ತೆ, ನಾನ್ ತಾನೇ ಕುಕ್ಕು ಅಂದ್ರೆ. ಆಮೇಲೆ ಮತ್ತೆ ಎಂತ ಗೊತ್ತಾ, ಅಡ್ಗೆ ಮಾಡಿ ನಾನಿನ್ನು ಟೇಸ್ಟೇ ನೋಡಿರಲ್ಲ ಆಲ್ರೆಡಿ. ಹಾಕು ಹೇಗ್ ಮಾಡಿದ್ಯಾ ನೋಡ್ತೀನಿ, ನಾನ್ ಹೇಳ್ತೀನಿ, ಹೇಳು ಫಸ್ಟ್, ನೀನ್ ಜಡ್ಜ್ ಹತ್ರ ತಗೊಂಡ್ ಹೋಗ್ಬೇಡ, ನನಗ್ ಕೊಡು ಫಸ್ಟ್ ತೋರ್ಸು ಅಂತ ತುಕಾಲಿ ಈ ತರ ಎಲ್ಲ ಮಾಡ್ತಾರೆ. ಚೆನ್ನಾಗಿರತ್ತೆ ಒಂಥರ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ಸ್ ಗಳಲ್ಲಿ ಯಾರೇ ಬಂದ್ರೆ, ಕ್ವಾಟ್ಲೆ ಆಗಿ ಬಂದ್ರೆ ನಿಮ್ಗೆ ಆಕ್ಚುಲಿ ಸ್ವಲ್ಪ ಒಂಚೂರು ಕ್ವಾಟ್ಲೆ ಕಡಿಮೆ ಕೊಡ್ತಾರೆ ಅಂತ ಅನ್ಸಿದೆ? ಯಾರು ಬಂದ್ರೆ ನಿಮ್ಗೆ ಓಕೆ? ನಿಮ್ಗೆ? ನಂಗೆ ಹನುಮಂತು ಬಂದ್ರೆ ಮೇ ಬಿ ಕ್ವಾಟ್ಲೆ ಕಡಿಮೆ ಅನ್ಸುತ್ತೆ. ಹನುಮಂತು ಒಂಥರ ದೇವ್ರ ತರ. ಹಿಂಗೆ ಅಂದ್ರೆ ಕುಕ್ಕಿಂಗ್ ಏನೋ ತೊಂದರೆ ಮಾಡಲ್ಲ. ಅದಾದ್ಮೇಲೆ ಸ್ವಲ್ಪ ಕೊಡ್ತಾರೆ ಕಾಟ. ಬಟ್ ಕುಕ್ಕಿಂಗ್ ಇವಾಗ ನೋಡು, ನಂಗೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು, ಹೋಗಿ ತಗೊಂಬಾ ಅಂದ್ರೆ ಏನ್ ಹಂಗಂದ್ರೆ ಏನಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೆಂಗಿರ್ತದದು ಅದೇ ಹಿಂಗ್ ಕೇಳ್ತಾರೆ. ಆಮೇಲೆ ತಂದ್ಕೊಡ್ತಾರೆ ಪಾಪ. ಆತರ ಏನು ಮಾಡ. ಬಟ್ ಈ ತುಕಾಲಿ ವಾಣಿ ಇದಾರಲ್ಲ, ಏನಕ್ಕೆ ತಂದ್ಕೊಡ್ಬೇಕು, ನೀನ್ ನನ್ನ ದೇವ್ರು ಅನ್ನೋ, ನೀನ್ ನಂಗೊಂದು ಮುತ್ತು ಕೊಡು, ಈ ತರ ಎಲ್ಲ ಮಾಡ್ತಾರೆ. ಆತರ ಸಖತ್ ಕಾಟ ಕೊಡ್ದೆ. ವಾಣಿನೂ ಅಷ್ಟೇ. ಆಮೇಲೆ ಸೂರಜ್ನ ಅಣ್ಣ ಅನ್ನು ತಂದ್ಕೊಡ್ತೀನಿ. ನಾನ್ಯಾಕೆ ಸೂರಜ್ನ ಅಣ್ಣ ಅನ್ಲಿ ಅಂದ್ರೆ, ಅನ್ನು ನಂಗಿಷ್ಟ, ಅವನು ನೀನ್ ಅನ್ಬೇಕು, ನಿನ್ಗೆ ಯಾರೋ 4 ಜನ ಬೀಳ್ತಾನೆ, ನಿಂಗೆ ಯಾಕೆ ಸೂರಜ್ ಬಗ್ಗೆ? ಯಾವ ಸೂರಜ್? ಇವಾಗ ಇಬ್ಬರಿದ್ದಾರೆ ಸೂರಜ್. ಕುಕ್ ಸೂರಜ್ ಅಂದ್ರೆ ನಮ್ಮ ಬಿಗ್ ಬಾಸ್. ಬಿಗ್ ಬಾಸ್ ಕರೆಕ್ಟ್. ಇವ್ರನ್ನೇನು ಅಣ್ಣ ಅಂತ ಹೇಳೋದ್ ಬೇಡ ಪಾಪ. ಅವರೇ ಚೆನ್ನಾಗಿ ಮಾತಾಡ. ಅವ್ರ ಜೊತೆ ನಮ್ಗೇನು ಅಂದ್ರೆ, ಅವರು ಸ್ಯಾಟರ್ಡೆ ಎಪಿಸೋಡ್ ಆಗಿರೋದ್ರಿಂದ ಅವ್ರು ನಮ್ ಜೊತೆ ಇಲ್ಲ, ಕನೆಕ್ಷನ್ ಇಲ್ಲ. ಈ ಸೂರಜ್ ಅವ್ರಿಗೆ ಅಣ್ಣ ಅನ್ನು ಈ ತರ ಎಲ್ಲ ಗೋಳಿಕೋತಾಳೆ ವಾಣಿ. ಕರೆಕ್ಟ್. ಈಗ ನಿಮ್ದು ಮತ್ತೆ ಕಲರ್ಸ್ ಕೊಲಾಬರೇಷನ್ ತುಂಬಾ ಹಿಂದಿಂದ ಇದೆ ಆಕ್ಚುಲಿ. ಮತ್ತೆ ಈಗ ಅವಕಾಶಗಳನ್ನ ಕೊಡ್ತಾನೆ ಇದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಹೇಳ್ತೀರಾ ಕಲರ್ಸ್ ಅವರ ಒಂದು ಉದಾರ ಗುಣದ? ಇಲ್ಲ, ಇದಕ್ ಮುಂಚೆನೂ ನಾನು ಕಲರ್ ಸೂಪರ್ ಅಲ್ಲೇನೆ ಫಸ್ಟ್ ಬಂದಿದ್ದು. ಅಂದ್ರೆ ಒಂಥರ ನಂಗಿದು ಮನೆ ಆಗ್ಬಿಟ್ಟಿದೆ, ತವ್ರ ಮನೆ. ಅಂದ್ರೆ ಯಾವ ತರ ಅಂದ್ರೆ, ನಾನು ಎಲ್ಲೇ ಹೋಗಿ ಎಲ್ಲಿ ಕೆಲಸ ಮಾಡಿದ್ರು ಆ ಒಂದು ಕನೆಕ್ಷನ್, ನಾವು ಫಸ್ಟ್ ಎಲ್ಲಿ ಕೆಲಸ ಮಾಡಿರ್ತೀವೋ ಅದನ್ನ ಆ ಕನೆಕ್ಷನ್ ಹೋಗಲ್ಲ ಅಂತಾರಲ್ಲ, ಹಾಗೆ. ಸೊ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ನಂಗೆ ಮತ್ತೆ ಫಸ್ಟ್ ಡೇ ಶೂಟಿಗೆ ಬಂದಾಗ ಅದೇ ಅನಿಸ್ತಾ ಇತ್ತು, ಈಗ ವಾಪಸ್ ನನ್ನ ಮನೆಗೆ ಬಂದಿದ್ದೀನಿ, ಆ ಫೀಲ್ ಕೊಡ್ತಾ ಇತ್ತು ನನಗೆ. ಫುಲ್ ಖುಷಿ ಇದೆ. ಆ್ಯಂಡ್ ಅವರು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ. ಯಾವಾಗಲೂ ಮನೆ ಮೆಚ್ಚಿದ ಮಗಳನ್ನೇ ಅವಾರ್ಡ್ ಕೊಡ್ತಾ ಇದ್ರು. ಸೊ ಕಲರ್ಸ್ ಮನೆ ಮಗಳಾಗ್ಬಿಟ್ಟಿದ್ದೀನಿ. ಸೊ ಕಾವ್ಯ ಅವರ ಲೈಫ್ ಹೇಗಿದೆ, ಮತ್ತೆ ಲೈಫ್ ಪಾರ್ಟ್ನರ್ ಬಗ್ಗೆ ಎಲ್ಲ ಏನ್ ಪರಿಕಲ್ಪನೆ ಇದೆ? ಯಾವಾಗ ಮದುವೆ, ಎಂತ ಕತೆ? ಯಾಕೆ ನೀವೆಲ್ಲರೂ ಇವತ್ತು ಇದೇ ಕ್ವಶನ್ ಕೇಳ್ತಿದ್ದೀರಾ? ಅಂದ್ರೆ ಆ ಒಂದು ವಯಸ್ಸಿಗೆ ಬಂದಿದ್ದೀರಾ ನೀವು, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಓಕೆ, ನಾವು ಮೇ ಬಿ ಈ ತರ ಅಂದ್ರೆ ಲೈಕ್ ಶೂಟು ಇದು ಅನ್ಕೊಂಡ್ ಮರ್ತೋಗ್ಬಿಟ್ಟಿರ್ತೀವಿ, ನಮಗೂ ವಯಸ್ಸಾಗ್ತಿದೆ ಅಂತ. ಈಗ ನಿಮ್ ತರ ಜ್ಞಾನಿಗಳು ಅವಾಗ ನೆನಪು ಮಾಡಿಸ್ದಾಗ, ಈಗ ನಾನು ನೆನಪು ಮಾಡಿದ್ಮೇಲೆ ನಿಮಗೆ ಲೈಫ್ ಪಾರ್ಟ್ನರ್ ಬೇಕು ಅಂತ ಅನ್ಸಿದ? ಇಲ್ಲ, ವಯಸ್ಸಾಗ್ತಿದೆ ಅಂತ ಹೇಳ್ತಿದ್ದೀರಲ್ಲ, ಹೌದು ನಂಗೂ ಆಗ್ತಾ ಇದೆ ಅಂತ ಅನಿಸ್ತಿದೆ. ಪಾರ್ಟ್ನರ್ ಬಗ್ಗೆ ಅಫ್ಕೋರ್ಸ್ ಐ ಆಮ್ ರೆಡಿ. ಲೈಕ್
ಸಿಕ್ಕಿದ್ರೆ ಒಳ್ಳೆ ಹುಡ್ಗ ಮದ್ವೆ ಆಗ್ತೀನಿ, ಹಾ. ಆತರ ಏನೂ ಆಗಲ್ಲ. ಬಟ್ ಅವಾಗ ಅನ್ಸಿತ್ತು ಸದ್ಯಕ್ ಬೇಡ ಅಂತ, ಯಾಕೆಂದ್ರೆ ಅಷ್ಟು ಬ್ಯುಸಿ ಇದ್ದೆ. ಮಂಗಳಗೌರಿ ಮಾಡ್ಬೇಕಾದ್ರೆ ಹೌದು. ತುಂಬಾ ಬ್ಯುಸಿ ಇದ್ದೆ. ಆ ಟೈಮಲ್ಲಿ ಮದ್ವೆ ಬಗ್ಗೆ ಏನು ಯೋಚನೆ ಮಾಡಿರ್ಲಿಲ್ಲ. ಬಟ್ ಈಗ ಸ್ವಲ್ಪ ಫ್ರೀ ಇದೀನಲ್ವಾ ಅನ್ನಿಸ್ತಿದೆ, ಓಕೆ ನಾನು ನಂದು ಪುಟ್ಟು ಜೀವನ ಕಟ್ಕೋಬೇಕು, ಈ ತರ ಎಲ್ಲ ಖಂಡಿತ ಮದ್ವೆ ಆಗ್ತೀನಿ. ಸೀಸನ್ 13 ಶುರು ಆಗ್ತಾ ಇದೆ ಈಗ. ಆಕ್ಚುಲಿ ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ಮತ್ತೆ ಕಾಮನ್ ಮ್ಯಾನ್ ಕ್ಯಾಟಗರಿ ಬೇರೆ ಇದೆ, ಸೊ ವಾಪಸ್ ನಿಮ್ಗೆ ಯಾರು ಆಫರ್ ಕೊಟ್ರೆ ಬರ್ತೀರಾ ಹೇಗೆ? ಖಂಡಿತ ಬರ್ತೀನಿ. ಅಂದ್ರೆ ಗೊತ್ತಿಲ್ಲ, ನಾನು ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲೂ ಏನು ಆತರ ಏನು ಕಾಂಟ್ರವರ್ಸಿ ಏನು ಮಾಡ್ಕೊಂಡಿಲ್ಲ. ಅಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಮೇ ಬಿ ಕಾಂಟ್ರವರ್ಸಿ ನಿಮಗೆ ಅಲ್ಲಿ ಪಾಪ ಚಿಕನ್ ಸಿಗ್ತಾ ಇಲ್ಲ ಅನ್ನೋದೇ ಅದೊಂದು ಬೇಜಾರು ಅಷ್ಟೇ. ಪ್ರೇಕ್ಷಕರು ಆಗ್ಬಿಟ್ಟಿತ್ತು ನಂಗೆ. 2 months ಆಯ್ತು ಬಂದು, ಒಂದ್ ಚಿಕನ್ ತಿಂದಿಲ್ಲ, ಹಿಂಗೆ ಅನ್ನೋ ತರ. ಗೊತ್ತಿಲ್ಲ ಅದು ಹೆಂಗೆ ಹೇಳೋದು, ಸಡನ್ ಆಗಿ ಅಷ್ಟು ನಾನ್ ವೆಜ್ ಎಲ್ಲ ತಿಂತಾ ಇದ್ದು ಬಿಟ್ಟು ಅದ್ ನೆನ್ಪಾಗ್ಬಿಡೋದು ಗೊತ್ತಾ, ಆ ತರ ಆಗ್ಬಿಟ್ಟಿತ್ತು. ಬಟ್ ಓಕೆ, ಬಟ್ ಇವಾಗ ಸ್ವಲ್ಪ ಡಯಟ್ ಎಲ್ಲ ಮಾಡಿ ಅಷ್ಟೆಲ್ಲ ಇವಾಗ ಆ ತರ ಏನೋ ಕ್ರೇವಿಂಗ್ಸ್ ಬರಲ್ಲ. ಮೇ ಬಿ ಅದೇ ಅವಾಗ ಅದೇ ತರ ಇದೆ. ಐ ವಾಸ್ ವೆರಿ ಲೈಕ್ ಫುಡ್ಡಿ ಅಲ್ವಾ, ತುಂಬಾ ಚೆನ್ನಾಗಿ ತಿಂತಿದ್ದೆ. ಅಷ್ಟು ಚಬ್ಬಿ ಇದ್ದಿದ್ ಕಾರಣನೇ ಮೇ ಬಿ ನಾನು ಅಷ್ಟು ಚೆನ್ನಾಗಿ ತಿಂತಾ ಇದ್ದೆ ಎಲ್ಲ. ಇವಾಗ ಗೊತ್ತಾಗ್ಬಿಟ್ಟಿದೆ, ಅಂದ್ರೆ ಸ್ವಲ್ಪ ನಾಲೆಡ್ಜ್ ಬಂದಿದೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ. ಕ್ರೇವಿಂಗ್ಸ್ ಹೋಗ್ಬಿಟ್ಟಿದೆ ಇವಾಗ. ಮುಂಚಿನ ತರ ಇದೇ ಬೇಕು ಅದೇ ಬೇಕು ಅನ್ನಲ್ಲ. ಓಕೆ ಇದು ಹೆಲ್ದಿ ಆಗಿದ್ಯಾ, ಓಕೆ ತಿನ್ನೋಣ ಬಿಡು ಅನ್ನೋ ತರ. 13 ಕರೆದ್ರೆ ರೆಡಿ ಇದ್ದೀರಾ? ರೆಡಿ ಇದೀನಿ. ಅವ್ರು ಕರೆದ್ ಕೊಡ್ಬೇಕಷ್ಟೇ. ಮನೆ ಮಗಳಲ್ವಾ, ಯಾಕೆ ಕರಿಬಾರ್ದು ಅಂತ ಅನಿಸ್ತಾ ಇದೆ. ಕರೆದ್ರೆ ನಾನು ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಮತ್ತೆ ಬಿಗ್ ಬಾಸ್ ಸೀಸನ್ 12 ನಿಮ್ಗೆ ಆಕ್ಚುಲಿ ಯಾವ ಮಟ್ಟಿಗೆ ರೀಚ್ ಆಯ್ತು, ಮತ್ತೆ ಇವನ್ ವೋಟ್ಸ್ ಕೂಡ ವಿನ್ನರಿಗೆ ಯಾವ ತರ ಬಂತು, ಗಿಲ್ಲಿ ಅವರಿಗೆ, ಅದೆಲ್ಲ ಗೊತ್ತಿರುತ್ತೆ ನಿಮ್ಗೆ. ಸೊ ಏನ್ ಅನ್ಸುತ್ತೆ ಈ ಶೋ ಗ್ರೋತ್ ಬಗ್ಗೆ, ಬಿಗ್ ಬಾಸ್ ಶೋ? ಕ್ರೇಜಿ ಅನ್ಸುತ್ತೆ. ಲೈಕ್ ನಾವ್ ನಿಮ್ ಫೇವರೇಟ್ ಯಾರಿದ್ರು ಸೀಸನ್ 12 ಅಲ್ಲಿ? ಎಲ್ರು ಒಂಥರ ಫೇವ್ರೇಟೇ ಇದ್ರು. ಅಂದ್ರೆ ನಂಗೆ ಇವಾಗ ಗಿಲ್ಲಿ ಫುಲ್ ನ್ಯಾಚುರಲ್ ಆಗಿದ್ರು, ಒಂಥರ ಚೆನ್ನಾಗಿರ್ತಾ ಇತ್ತು. ಮೇ ಬಿ ಗೊತ್ತಿಲ್ಲ, ಎವ್ರಿಬಡಿ ಲೈಕ್ ತುಂಬಾ ಇವಾಗ ಸೆಲೆಬ್ರಿಟಿ ಅಂತಾನೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ. ಈ ಸೀಸನ್ 13 ಹೆಂಗಿರುತ್ತೋ ನಂಗೆ ಗೊತ್ತಿಲ್ಲ. ಕಾಮನ್ ಪೀಪಲ್ ಬರ್ತಿದ್ದಾರೆ, ಅವ್ರವ್ರು ಏನ್ ಜಗಳ ಮಾಡ್ಕೊಂತಾರೋ, ಹೆಂಗಿರ್ತಾರೋ, ಹೆಂಗ್ ಸುಧಾರಿಸ್ತಾರೋ ಗೊತ್ತಿಲ್ಲ. ಮೇ ಬಿ ಇದು ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಈ ಸಲ. ಮೇ ಬಿ ಸಂಹವ್ ಆ ಸೀಸನ್ ಅಲ್ಲಿ ನಂಗೆ ಗಿಲ್ಲಿ ಇಷ್ಟ ಆಗ್ತಿದ್ರು. ಸೊ ಇರೋದು ಆನ್ ಪಾಯಿಂಟ್, ಮನ್ಸಲ್ಲಿ ಏನು ಇಟ್ಕೊಳ್ಳದೆ ಹಂಗೆ ಹೇಳ್ತಾ ಇದ್ರು. ಒಂಥರ ಚೆನ್ನಾಗ್ ಅನ್ಸ್ತಾ ಇತ್ತು ಅದ್ ನೋಡೋದಕ್ಕೆ. ಓಕೆ, ಮನ್ಸಲ್ಲಿ ಏನು ಇಟ್ಕೊಳಲ್ಲ, ಅವ್ರ ಮಾತಲ್ಲಿ ಅಷ್ಟೇ ಆತರ ರೂಢಾಗಿ ಬಿಹೇವ್ ಮಾಡ್ತಾರೆ. ಕೆಲವೊಬ್ರು ತುಂಬಾ ಬೈದಿರೋದಿಲ್ಲ ಇದೆ ಅನ್ನಿಸ್ತಿತ್ತು. ಆತರ ಫೇವ್ರೇಟ್ ಅಂತ ಅಷ್ಟೊಂದು ಫೇವ್ರೇಟ್ ಆಗಿ ಅಂತ ಏನು ಅನ್ಸಿಲ್ಲ. ಬಟ್ ಓಕೆ, ಗಿಲ್ಲಿ ಅವ್ರು ಚೆನ್ನಾಗಿ ನಿಭಾಯಿಸಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು, ಆಮೇಲೆ ಒಳ್ಳೆ ಎಂಟರ್ಟೈನ್ ಮಾಡ್ತಿದ್ರು. ಕೆಲವೊಂದ್ಸಲ ಇವತ್ತು ಗಿಲ್ಲಿ ಏನ್ ಮಾತಾಡಿದಾರೆ ನೋಡೋಣ ಅಂತ ನೋಡಿದ್ದೀರಾ? ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್. ಸೊ ಈಗ ಆಲ್ಮೋಸ್ಟ್ ಈಗ 3rd ವೀಕ್ ರನ್ನಿಂಗ್ ಕ್ವಾಟ್ಲೆ ಕಿಚನ್ ಸೀಸನ್ 2. ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಯಾರು ನಿಮ್ಗೆ ತುಂಬಾ ಟಫ್ ಕಾಂಪಿಟೇಟರ್ ಅಂತ ಅನ್ಸುತ್ತೆ? ನಂಗೆ ನಮ್ದ್ರಲ್ಲಿ ಸೂರಜ್, ಅವರು ಕೆನಡಾದಿಂದ ಅಲ್ಲಿ ಎಲ್ಲ ಟ್ರೈನಿಂಗ್ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಅವ್ರ ಪ್ಲೇಟಿಂಗ್ ಚೆನ್ನಾಗಿರುತ್ತೆ ಆಯ್ತಾ, ನೋಡಿದಾಗಲೇ ಅನ್ಸ್ಬಿಡ್ತಿ ಚೆನ್ನಾಗಿರುತ್ತೆ ಇದು ಅಂತ. ನಂಗೆ ನಾನೇನೋ ಮಾಡಿರ್ತೀನಿ, ಇಟ್ಟು ಹಿಂಗ್ ತಲೆ ಎತ್ತಿದ್ರೆ ಸೂರಜ್ ಪ್ಲೇಟ್ ನೋಡ್ತೀನಿ, ಸೂರಜ್ ಚೆನ್ನಾಗಿ ಮಾಡಿದ್ದಾರೆ, ಓಕೆ ನಾನು ನೆಕ್ಸ್ಟ್ ವೀಕ್ ಅದಕ್ಕಿಂತ ಏನಾದ್ರು ಬೆಟರ್ ಮಾಡಬೇಕು ಆ ಥರನೂ ಅನ್ಕೋತೀನಿ. ಸೂರಜ್ ಮಾಡ್ತಾರೆ, ಪುನೀತನೂ ಚೆನ್ನಾಗಿ ಮಾಡ್ತಾರೆ. ಅವರು ಚಿಕ್ಕಮಗಳೂರು ಸ್ಟೈಲಲ್ಲಿ ಏನೋ ಲಾಸ್ಟ್ ವೀಕ್ ಮಾಡಿದ್ರು, ಚೆನ್ನಾಗಿತ್ತು ಅದನ್ನು. ನಂದು ಬಿರಿಯಾನಿ ಹಾಳಾಗಿತ್ತು ತುಕಾಲಿಯಿಂದ. ತುಪ್ಪ ಕೇಳಿದ್ರೆ ತಂದು ಹಾಕೇ ಬಿಟ್ರು. ಆ ಬಿರಿಯಾನಿ ಎಲ್ಲ ತುಪ್ಪ ಸ್ಮೆಲ್ಲೇ ಬರ್ತಿತ್ತು, ಅದ್ರ ಫ್ಲೇವರೇ ಹೊರಟೋಯ್ತು. ಅಕಸ್ಮಾತ್ ರಕ್ಷಿತ್ ಅವರು ಕಳಪೆ ಅಂದ್ರೆ ಕ್ವಾಟ್ಲೆ ಆಗಿ ಬಂದ್ರೆ ಹಿಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ ನಿಮಗೆ? ನನಗ ಗೊತ್ತಿಲ್ಲ ಮಾತ್ರ. ಸರಿ, ಎಲ್ರಿಗೂ ಮೀನಿದ್ದು ಅಥವಾ ಚಿಕನ್ ಎರಡರಲ್ಲಿ ಯಾವ್ದು ಅದ್ ಮಾಡಿದ್ರೆ ಹೆಲ್ಪ್ ಮಾಡ್ತಾಳೆ ಅನ್ಸುತ್ತೆ. ಮೀನ್ ಮಾಡಿದ್ರೆ ಹೆಲ್ಪ್ ಮಾಡ್ತಾಳೆ, ಕ್ವಾಟ್ಲೆ ಕೊಡಲ್ಲ. ಓ ನೀವು ಎಂತ ಮೀನ್ ಮಾಡ್ತಿದ್ದೀರಾ, ನಾನು ಹೆಲ್ಪ್ ಮಾಡ್ತೆ ಅಂತ ಮಾಡ್ತಾಳೆ. ಅದೇ ಏನಾದ್ರು ಬೇರೆ ವೆಜ್ ಮಾಡ್ರೆ ಇದು ಏನಿದು ಏನಕ್ಕೆ ತಿಂತಾರೆ, ನಾನ್ ತರಲ್ಲ ಇದಕ್ಕೆ ಅಂತ ಆ ತರ ಕ್ವಾಟ್ಲೆ ಕೊಡ್ಬೋದು ರಕ್ಷಿತಾ. ಚೆನ್ನಾಗಿರುತ್ತೆ ರಕ್ಷಿತನ್ ಜೊತೆನು. ಲೈಕ್ ಅವು ಫಸ್ಟ್ ವೀಕಲ್ಲಿ ಜೊತೆಲಿ ಇದ್ವಿ, ಅದಾದ್ಮೇಲಿಂದ ಅದೇ ಅವರು ಸ್ಯಾಟರ್ಡೆ ಎಪಿಸೋಡ್ ಆಗಿರೋದ್ರಿಂದ ಸಿಕ್ಕಿಲ್ಲ ನಂಗೂ. ಚೆನ್ನಾಗಿರ್ತಾ ಇತ್ತು, ಚಂದ ಮಾತಾಡ್ತಿರ್ತಾಳೆ. ಸೂಪರ್ ಕಾವ್ಯ ಅವರೇ, ಒಳ್ಳೇದಾಗ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ. ನೀವೇ ವಿನ್ನರ್ ಆಗಿ
ಆಲ್ರೆಡಿ ನೀವು ಸೂರಜ್ ಅಂತ ಹೆಸರು ಹೇಳಿ ಅವರೇ ವಿನ್ನರ್ ಆಗ್ತಾರೆ ಅನ್ನೋ ಅದರ ನೀವೇ ಒಂದು ಪಿಕ್ಚರ್ ಕೊಡ್ತಾ ಇದ್ದೀರಾ, ಅವ್ರನ್ನ ಬೀಟ್ ಇಲ್ಲ ಸಿ ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವರೇ ವಿನ್ ಆಗ್ಬೇಕು. ಏನೋ ಅಲ್ವಾ, ಇವಾಗ ನನ್ಗೆ ಏನ್ ಕೆಪಬಿಲಿಟಿ ಇದೆ ಅಂತ ನನಗ್ ಗೊತ್ತು. ಸೊ ನನಗೆ ಅನಿಸ್ತಾ ಇರುತ್ತೆ ಕೆಲವೊಂದ್ಸಲ ನಾನು ಇನ್ನೂ ಬೆಟರ್ ಏನೋ ಮಾಡ್ಬೇಕು, ನನಗಿಂತ ಯಾರು ಬೆಟರ್ ಮಾಡ್ತಿದ್ದಾರೆ ಅಂತ ಅನ್ಸ್ತಿರತ್ತೆ ಅಲ್ವಾ. ಸೊ ಅವಾಗ ಮೇ ಬಿ ಹಂಗೆ ಹೇಳ್ದೆ ಅಷ್ಟೇ, ಗೊತ್ತಿಲ್ಲ ಯಾರು ವಿನ್ ಆಗ್ಬೋದು. ಅಷ್ಟ್ರಲ್ಲಿ ನಾನು ಚೆನ್ನಾಗಿ ಕಲ್ತ್ಕೊಂಡು ನಾನೇ ವಿನ್ ಆಗ್ಬೋದು. ಎಸ್, ಆಲ್ ದ ಬೆಸ್ಟ್, ನೀವೇ ವಿನ್ ಆಗಿ. ಅಂಡ್ ವಿಶ್ವಾಣಿ ಟಿವಿ ಸ್ಪೆಷಲ್ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಿಮ್ಗೂ ಒಳ್ಳೇದಾಗ್ಲಿ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಕಾವ್ಯ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.